ಎಂಟನೆಯ ಪಾಶುರ ಕೀಜ್. ಮೂಡಣ ಕದವು ಬಿಳಿಯಾಗುತ್ತಿದೆ, ದೊಡ್ಡಿಯ ಹಸುಗಳು ಮೇಯಲು ಹೊರಟಿವೆ. ದೊಡ್ಡ ಹೊಳೆಯಲಿ ಮೇಯಲು ಹೊರಟೆವು, ಒಡ್ಡನು ಮುರಿವಲು ಬೇಗೇಳು. ಎಮ್ಮೆಗಳೆಲ್ಲ ಮೇಯ ಹೊರಟಿವೆ, ನಮ್ಮೆಲ್ಲರನ್ನು ಕಾಯಿಸಬೇಡ. ನಮ್ಮ ಮುಕುಂದನ ನೆನೆದರೆ ಕಾಯುವ, ಸುಮ್ಮನೆ ಹೊರಡು ವ್ರತ ಸಮಯಕ್ಕೆ ನೀ. ಇನ್ನೂ ಮಲಗಿರುವ ತನ್ನ ಗೆಳತಿಗೆ ಗೋದೆ ಹೇಳ್ತಾ ಇದ್ದಾಳೆ, ಅಮ್ಮಯ್ಯ, ಮೂಡಣ ಅಂದರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟಿ ಬೆಳಗಾಗ್ತಾ ಇದೆ, ನೀನಿನ್ನೂ ಮಲಗೇ ಇದ್ದೀಯಲ್ಲ. ಎಮ್ಮೆಗಳು ಕೂಡ ಆಗಲೇ ಮೇಯೋಕ್ಕೆ ಹೊರಟಿದೆ, ಆದರೂ ನೀನು ಮಲಗಿದ್ದೀಯಲ್ಲ. ಮಾಯ ಎಂಬ ರಾಕ್ಷಸನನ್ನು ಕೊಂದಿದ್ದಂತಹ ಶ್ರೀಕೃಷ್ಣನನ್ನು ನೆನೆಸ್ಕೊಂಡ್ರೆ ಅವನು ನಮ್ಮನ್ನು ಚೆನ್ನಾಗಿ ಕಾಪಾಡ್ತಾನೆ, ನಮ್ಮ ವ್ರತನೂ ಏಳ್ಗೆ ಆಗುತ್ತೆ. ಬೇರೆ ಗೆಳತಿಯರು ಕೂಡ ನಿನಗೋಸ್ಕರ ಕಾದು ನಿಂತಿದ್ದಾರೆ. ಆದ್ದರಿಂದ ನೀನು ಒಡ್ಡನ್ನು ಅಂದರೆ ಅಣೆಕಟ್ಟೆಯನ್ನು ಮುರಿದ್ರೆ ನೀರು ಹೇಗೆ ರಭಸವಾಗಿ ಬರುತ್ತೋ ಆ ರೀತಿ ತುಂಬ ಬೇಗನೆ ಎದ್ದೇಳು ಅಂತ ಗೆಳತಿಯನ್ನು ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದಾಳೆ ಗೋದಾದೇವಿ.